ಬೆಂಗಳೂರಿಗೆ ತೆರಿಗೆ ಬಾಕಿ ಉಳಿಸ್ಕೊಂಡು ಸರ್ಕಾರಕ್ಕೆ ನಷ್ಟ ಮಾಡೋದು, ಜಿಬಿಎಗೆ ನಷ್ಟ ಮಾಡೋದು ದೊಡ್ಡ ಖಯಾಲಿಯಾಗಿ ಮಾಡಿಕೊಂಡಂತಹ ಟ್ಯಾಕ್ಸ್ ಪೇಯರ್ಸ್ ಆದಂತಹ ಮಾಲೀಕರಿಗೆ ಇದು ಶಾಕಿಂಗ್ ಸುದ್ದಿ. ಕಾರಣ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರೆ ಜೋಕೆ ಅಂತ. ತೆರಿಗೆ ಬಾಕಿಯನ್ನು ಪಾವತಿ ಮಾಡದ 7,000 ಆಸ್ತಿ ಮಾಲೀಕರ ಆಸ್ತಿಯನ್ನು ಹರಾಜು ಮಾಡಲಾಗುತ್ತೆ. 7,000 ಆಸ್ತಿಗಳ ಹರಾಜಿಗೆ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ 5 ನಗರ ಪಾಲಿಕೆಗಳಲ್ಲಿ ಆಸ್ತಿ ತೆರಿಗೆಯನ್ನು ದೊಡ್ಡ ಮಟ್ಟದಲ್ಲಿ ಬಾಕಿ ಉಳಿಸಿಕೊಂಡಿದ್ದಾರೆ ಕಟ್ಟಡದ ಮಾಲೀಕರು. 437 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಫಸ್ಟು ತೆರಿಗೆ ಪಾವತಿ ಮಾಡಿ ಅಂತ ಒಂದು ವಿಂಡೋ ಓಪನ್ ಮಾಡಿದೆ ಆದಾಯ ತೆರಿಗೆ ಇಲಾಖೆ. ಒಂದು ವೇಳೆ ಆ ವಿಂಡೋದಲ್ಲಿ ಇವ್ರು ಯಾರೂ ಕೂಡ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ರೆ ಫೆಬ್ರವರಿ 17ನೇ ತಾರೀಕು ಆಯುಕ್ತರ ಕಚೇರಿಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಜಪ್ತಿ ಆದೇಶದ ಬಳಿಕ ತೆರಿಗೆ ಪಾವತಿ ಮಾಡಲಿಲ್ಲ ಅಂದರೆ ಆಸ್ತಿಯನ್ನು ಕಳ್ಕೊಳ್ಬೇಕಾಗತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಬಟ್ ಇದು ಯಾವ ರೀತಿ ಕಟ್ಟಡಗಳು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ತೆರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿರುವ ಸುದ್ದಿಗಳನ್ನು ನಾವೇ ಅನೇಕ ಸಲ ಹೇಳಿದ್ದೀವಿ. ಬರೀ ಖಾಸಗಿಯವ್ರಿಗೆ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರಾ ಅಥವಾ ಕೆಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಪ್ರತಿ ಸಲ ಜಿಬಿಎ ಬೊಕ್ಕಸಕ್ಕೆ ಆದಾಯ ತೆರಿಗೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಹರಿದು ಬರಬೇಕು ಅಂತ ವಾರ್ಷಿಕ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಆದರೆ ಆಗ್ತಿಲ್ಲ ಅದು.